ನಾನು ಬೀದರ್ ಉತ್ತರ ಕ್ಷೇತ್ರದಿಂದ 4 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದನ್ನ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಬಿಜೆಪಿಗರು ಅಲ್ಪಸಂಖ್ಯಾತರು, ದಲಿತರನ್ನ ಟಾರ್ಗೆಟ್ ಮಾಡಿದ್ದಾರೆ. ಬೀದರ್ನಲ್ಲಿ ನನ್ನನ್ನ, ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ, ಬೆಂಗಳೂರಿನಲ್ಲಿ ಕೆಜೆ ಜಾರ್ಜ್ ಹಾಗೆ ಪರಮೇಶ್ವರ್ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಿ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು, ಬೀದರ್ ಮಹಾನಗರ ಪಾಲಿಕೆಯಲ್ಲಿ ಅಕ್ರಮ ಆಗಿದ್ರೆ ಸಂಬಂಧಿಕರಿಗೆ ದೂರನ್ನ ಕೊಡಬೇಕಾಗಿತ್ತು. ಜನರ ದಾರಿ ತಪ್ಪಿಸುವಂತಹ ಸಲುವಾಗಿ ಸುಳ್ಳು ಆರೋಪವನ್ನ ಮಾಡ್ತಿದ್ದಾರೆ. ಪಾಲಿಕೆಯಲ್ಲಿ ಯಾವುದೇ ಭ್ರಷ್ಟಾಚಾರ ನಡೆದಿಲ್ಲ, ಆದ್ರೂ ಕೂಡ ಆರೋಪದ ಕುರಿತು ತನಿಖೆಯನ್ನ ನಡೆಸಿದ್ದೇವೆ. ಬಿಜೆಪಿ ಅವಧಿಯಲ್ಲೇ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ ತಿಳಿಸಿದ್ರು. ಎಲ್ಲರಿಗೆ ಗೊತ್ತಿದೆ, ಆ ಥರ ಏನು ಹೇಳಿದ್ದಾರೆ ಅದು 100% ಸುಳ್ಳಿದೆ. ನನಗೆ ಇದ್ರ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ. ಇದು BJP ಗೌರ್ಮೆಂಟ್ನಲ್ಲೇ ಪ್ಲ್ಯಾನ್ ಶಂಕ್ಷನ್ ಆಗಿ ಅವಾಗೇ ಏನೋ ಟೆಂಡರ್ ಆಗಿತ್ತು, 2-3 ಸಲ ಕ್ಯಾನ್ಸಲ್ ಆಗಿ ಮತ್ತೆ ಲಾಸ್ಟ್ ಮೂಮೆಂಟ್ನಲ್ಲಿ ಆಗಿದೆ ಅಂತ. ನೀವು ಯಾರೋ ಎಂಕ್ವೈರಿ ಮಾಡಬೇಕಂದ್ರೂ ಫಸ್ಟ್ ಪತ್ರ ಕೊಡಬೇಕಲ್ಲ, DC-ಗೆ ಕೊಡಬೇಕು, ಇಲ್ಲಾಂದ್ರೂ ಲೋಕಾಯುಕ್ತನಲ್ಲಿ ಕೊಡಬೇಕು. ನಾನು ಮಿನಿಸ್ಟರ್ ಇದ್ದೀನಿ, ನನಗೆ ಕೊಡಬೇಕು. ಇಲ್ಲಾಂದ್ರೂ ಕಾರ್ಪೊರೇಷನ್ ಮಿನಿಸ್ಟರ್ ಇದೆ, ಈ ಕಾರ್ಪೊರೇಷನ್ ಆಗಿದೆ, ಅವರಿಗೆ ಕೊಡಬೇಕು. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗೆ ಕೊಡಬೇಕು. ಯಾರಿಗೆ ಏನು ಪತ್ರನೇ ಕೊಟ್ಟಿಲ್ಲ ಈ ಥರ ಆಗಿದೆ ಅಂತ. ಡೈರೆಕ್ಟ್ ನಿಮಗೆ ಗೊತ್ತಿದೆ ಏನು ಮಾಡಿದ್ದಾರೆ ಮೀಡಿಯಾನಲ್ಲಿ. ಅಲ್ಲಿ ಫಸ್ಟ್ ಯಾರೋ ನಮ್ಮ ಬ್ರದರ್ ಇದ್ದಾರಂತ ನಮ್ಮ ಹೆಸರು ಹೇಳಿದ್ರು. ಆಮೇಲೆ ನಮ್ಮ ಬ್ರದರ್ ಇಲ್ಲ ಅಂತ ಎಲ್ಲ ಪಬ್ಲಿಕ್ಗೆ ಗೊತ್ತಾಗಿದೆ. ಆಮೇಲೆ ಮತ್ತೆ ಟರ್ನ್ ತಗೊಂಡ್ರು. ಆಮೇಲೆ ಏನು ಸ್ಟ್ರೈಕ್ ಮಾಡಿದರು. ಈ ಥರ ಮಾಡಿದ್ರು ಕೆಲಸ ಆಗ್ತದೆ. ಕೆಲಸ ಎಲ್ಲಿ ಆಗ್ತದೆ ಅದು ಬಿಟ್ಬಿಟ್ಟಿದ್ದಾರೆ. ಲೋಕಾಯುಕ್ತ ಹೋಗ್ಬೇಕು ಕೆಲಸ ಆಗ್ತದೆ, DC ಹತ್ರ ಹೋಗ್ಬೇಕು ಕೆಲಸ ಆಗ್ತದೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಹತ್ರ ಹೋಗ್ಬೇಕು ಕೆಲಸ ಆಗ್ತದೆ, ನನ್ನ ಹತ್ರ ಬಂದು ಕೆಲಸ ಆಗ್ತದೆ. ಆದರೂ ಸುಳ್ಳು ಆರೋಪ ಮಾಡಿ ಅವರಿಗೆ ನನ್ನ ಮೇಲೆ ಟಾರ್ಗೆಟ್ ಮಾಡಬೇಕಂತ ಅವರು ಟಾರ್ಗೆಟ್ ಮಾಡಿದ್ದಾರೆ. ಟಾರ್ಗೆಟ್ ಯಾಕೆ ಮಾಡ್ತಾರೆ ಅಂದರು, BJPದು ಕೆಲಸನೇ ಅದೇ. ಏನಿದೆ, ಯಾರು ಒಳ್ಳೆಯವರು ಇದ್ದಾರೆ ಅವ್ರಿಗೆ ಟಾರ್ಗೆಟ್ ಮಾಡಬೇಕು, ಮೈನಾರಿಟಿ ಅವರಿಗೆ ಟಾರ್ಗೆಟ್ ಮಾಡಬೇಕು. ಬೇರೆಯವ್ರದ್ದು ಹೆಸರು ತಗೋತಾರೆ ನೋಡಿ, ನಮ್ಮ ಮೈನಾರಿಟಿ ಅಂತ ತಗೊಳ್ಳತಾರೆ, ಏನೇನೋ ಹೇಳತ್ತಾರೆ. ದಲಿತ ಹೆಸರು ತಗೋಬೇಕು, ಹೋಮ್ ಮಿನಿಸ್ಟರ್ ಅವ್ರದ್ದು ಹೆಸರು ತಗೊಂಡು ಅವ್ರಿಗೆ ಪರ್ಸನಲ್ ಫ್ಯಾಮಿಲಿಗೆ ಬೈದ್ಬಿಟ್ಟಿದ್ದಾರೆ. ಜಾರ್ಜ್ ಸಾಹೇಬ್ರಿಗೆ ತಗೊಂಡಿದ್ದಾರೆ, ಸಂತೋಷ್ ಲಾಡ್ ಮೇಲೆ ಹಂಗೆ ಬೈತಾರೆ. ಈ ಥರ ಅವ್ರದ್ದು ನಾನು ಯೋಚನೆ ಮಾಡಿಲ್ಲ. ಬಟ್ ಆದರೂ ಪಬ್ಲಿಕ್ಗೆ ಗೊತ್ತಾಗಬೇಕಲ್ಲ, ಬೀದರ್ ಜನತೆಗೆ ಇವ್ರು ಯಾರು ಏನು ಹೇಳಿ ನನ್ನ ಬಗ್ಗೆ 100% ಗೊತ್ತಿದೆ. ನಾ ಆ ಥರ ಮಾಡಲ್ಲ ಅಂತ, ನಾ ಜೀವನದಲ್ಲಿ ಮಾಡಲ್ಲ. ಪರ್ಚೇಸ್ ಮಾಡಿ ನಾ ಬಂದ ಮೇಲೆ 4 ಕೋಟಿ ಕೊಟ್ಟಿದ್ದೆ. 2 ತಿಂಗಳಿಗೆ 4 ಕೋಟಿ ಟೆಂಡರ್ ಆಗಿ ಒಬ್ಬ ಕಂಪನಿಗೆ ಸ್ಟಾರ್ಟ್ ಆಗಿದೆ. ವಿತಿನ್ 1-2 ತಿಂಗಳಿನಲ್ಲಿ ಅದು ಕೆಲಸ ಸ್ಟಾರ್ಟ್ ಆಗ್ತದೆ. ಇದು ಸಿಸ್ಟಮೆಟಿಕ್ ಇರ್ತದೆ. ಅವ್ರದ್ದು ಏನೋ ಡೌಟ್ ಇದ್ರು ಅವರು ನನಗೆ ಕೇಳಬೇಕಿತ್ತು, ಇಲ್ಲಾಂದರೂ ಎಲ್ಲರಿಗೆ ಕೇಳಬೇಕು. ಅದು ಏನು DC-ಗೆ ಆಗಲಿ ಎಲ್ಲರಿಗೆ ಕೇಳಬೇಕು. ಅದು ಬಿಟ್ಟು ನನಗೆ ಟಾರ್ಗೆಟ್ ಮಾಡಬೇಕಂದ್ರು, ಮೈನಾರಿಟಿ MLA ಇದ್ದೀನಿ, 4 ಸಲ ಕಂಟಿನ್ಯೂ ಗೆದ್ದೀನಿ ಇಲ್ಲಿ. ಅದು ಉದ್ದೇಶ ಇದೆ. ಅವ್ರದ್ದು ಒಂದು ಪ್ರೀ ಪ್ಲ್ಯಾನ್ ಇದೆ BJP ಅವ್ರದ್ದು. ಏನು ನನಗೆ ಬೀದರ್ನಲ್ಲಿ ಟಾರ್ಗೆಟ್ ಮಾಡಬೇಕು, ಗುಲ್ಬರ್ಗಾನಲ್ಲಿ ಪ್ರಿಯಾಂಕಾ ಖರ್ಗೆಗೆ ಟಾರ್ಗೆಟ್ ಮಾಡಬೇಕು, ಬೆಂಗಳೂರಿನಲ್ಲಿ ಜಾರ್ಜ್ ಸಾಹೇಬ್ರಿಗೆ ಕ್ರೈಸ್ಟ್ ಸಮಿತಿ ಮಾಡಬೇಕು. ಮತ್ತು ಇಲ್ಲಿ ತಮಗೆ ಗೊತ್ತಿದೆ, ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸಾಹೇಬ್ ಬಗ್ಗೆ ಹೆಂಗೆ ಮಾತಾಡಿದ್ದಾರೆ. ಅವರು ಇಂಟರ್ನಲ್ ಫ್ಯಾಮಿಲಿ ಇವರೇ ಮಾತಾಡಿದ್ದಾರೆ. ಈಗ ಸಾವಿರದ್ದು ಆಕ್ಸಿಜನ್ ಮಷೀನ್ 8,000 ಅಂತ ಬಿಲ್ ಇಂಕ್ವೈರಿ ಆಗಿ ರಿಪೋರ್ಟ್ ಬಂದಿದೆ. ಗೌರ್ಮೆಂಟ್ಲಿಂದ ಇಂಕ್ವೈರಿ ಮಾಡಿಸಿದ್ದಾರೆ. 10 ರೂಪಾಯಿ ಬಾಟಲ್ 200, 50 ರೂಪಾಯಿ ಇಂಜೆಕ್ಷನ್ 500ಗೆ ಇಂಜೆಕ್ಷನ್ ಮಾಡಿದ್ದಾರೆ. ಇವರು ಸುಮಾರು ಹರಗಣ್ಣ ಈಗ ಹೇಳಿದ್ರು ತುಂಬ ಇದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.